ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತ ಹೇಳಿದರೆ, ಮನೆಯಲ್ಲೇ ಪರ್ಮನೆಂಟ್ ಸ್ಟ್ರೈಟಿಂಗ್ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ. ಸಲೂನಿಗೆ ಹೋಗಿ ಯಾಕೆ 7,000 8,000 ಸುಮ್ಮನೆ ಯಾಕೆ ಖರ್ಚು ಮಾಡಬೇಕು, ಮನೆ ಮದ್ದನ್ನೇ ಯೂಸ್ ಮಾಡಿಕೊಂಡು ಪರ್ಮನೆಂಟ್ ಸ್ಟ್ರೈಟಿಂಗ್ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಮೊಟ್ಟೆ ಮತ್ತು ಮೊಸರು ತೊಗೊಂಡಿದ್ದೀನಿ. ಮೊಸರನ್ನ ನಾನು ಅರ್ಧ ಪ್ಯಾಕೆಟ್ ಹಾಕ್ಕೊತೀನಿ. ಬೇಕಾದರೆ ಉದ್ದ ಹೇರಿಸಿದ್ರೆ ಫುಲ್ ಹಾಕ್ಕೊಳ್ಳಿ, ನನಗೆ ಸಾಕು ಅರ್ಧ. ಮೊಟ್ಟೆ ಮತ್ತು ಮೊಸರಿಂದ ನಮ್ಮ ಕೂದಲು ತುಂಬಾ ಶೈನ್ ಆಗುತ್ತೆ. ಅದನ್ನು ವಾರಕ್ಕೆ 2 ಸರಿ ಯೂಸ್ ಮಾಡಬೇಕು, ಇಲ್ಲಾಂದರೆ 3 ಸರಿನೂ ಯೂಸ್ ಮಾಡ್ಬೋದು. ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ. ಕೂದಲು ತುಂಬಾ ಒರಟಾಗಿದ್ದರೆ ಇದನ್ನು ಯೂಸ್ ಮಾಡೋದ್ರಿಂದ ತುಂಬಾ ಸ್ಮೂತ್ ಆಗುತ್ತೆ. ನೆಕ್ಸ್ಟು ತಲೆಯಲ್ಲಿರೋ ಹೊರಟೆಲ್ಲ ತುಂಬಾ ಕಡಿಮೆ ಆಗುತ್ತೆ. ಬೇಕಾದರೆ ನೀವು ಎಗ್ ವೈಟ್ ಅಷ್ಟೇ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಎರಡೂ ಯೂಸ್ ಮಾಡ್ಬೋದು. ಎಗ್ ವೈಟನ್ನೇ ಜಾಸ್ತಿ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ, ಅದು ಎಲ್ಲೋ ಕಲರ್ ತುಂಬಾ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ಎಗ್ ವೈಟೇ ಎಲ್ಲರೂ ಆಲ್ಮೋಸ್ಟ್ ಜಾಸ್ತಿ ಯೂಸ್ ಮಾಡೋದು. ನಾನು ಎರಡೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಬೇಕಾದರೆ ನೀವು ಇದರಲ್ಲಿ ಆಯಿಲ್ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಆ್ಯಲೋವೆರಾ ಜೆಲ್ಲು ಯೂಸ್ ಮಾಡ್ಬೋದು. ನಾನು ಯಾವುದೇ ಥರ ಏನೂ ಯೂಸ್ ಮಾಡಿಲ್ಲ. ಅದೆರಡೇ ಎಗ್ಗು ಮತ್ತು ಮೊಸರು, ಇದೆರಡೇ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಆಗಿದೆ. ಈಗ ಹೇರ್ಸಿಗೆ ಅಪ್ಲೈ ಮಾಡೋಣ ಬನ್ನಿ. ಹೇರ್ಸಿಗೆಲ್ಲ ಅಪ್ಲೈ ಮಾಡಾಯ್ತು. ಈಗ 1/2 ಅವರ್ ಬಿಟ್ಟು ನಮ್ಮ ಹೇರ್ಸ್ ಎಲ್ಲ ವಾಶ್ ಮಾಡಬೇಕು. ವಾಶ್ ಮಾಡಾದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ.